ಯುಗಾದಿ ಸ್ಪೆಷಲ್ ಅಂತ ಇವತ್ತು ನಾನು ಖೀರ್ ಮಾಡಿದ್ದೆ ಆ್ಯಂಡ್ ಒಂದು ಒಳ್ಳೆ ಟೊಮೆಟೊ ಸಾರು ಮಾಡಿದ್ದೆ ಆ್ಯಂಡ್ ಅದರ ಜೊತೆಗೆ ಬೆಂಡೆಕಾಯಿ ಸುಕ್ಕ. ಫ್ಲವರ್ ಶಾಪಿಗೆ ಅಂದರೆ ತುಂಬ ರಶ್ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಯುಗಾದಿ ಹಬ್ಬ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಇವತ್ತೇನಿಲ್ಲ, ನಾನು ಸಿಂಪಲ್ ಆಗಿ ಹಬ್ಬ ಮಾಡ್ತೀನಿ, ಅಂದರೆ ಸಿಂಪಲ್ ಆಗಿ ಊಟ ಪ್ರಿಪೇರ್ ಮಾಡ್ತೀನಿ. ಇವತ್ತು ವೆಜ್ ಊಟ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ನಾನ್ ವೆಜ್ ಬೇಡ ಅಂತ. ನಮ್ಮ ಕಡೆ ಎಲ್ಲ ನಾನ್ ವೆಜ್ ಇವತ್ತು ಫಿಶ್ ಕರಿ ಎಲ್ಲ ಮಾಡ್ತಾರೆ. ಫಿಶ್ ಕರಿ ಆ್ಯಂಡ್ ಒಂದು ವೆಜ್ ಆ ಥರ ಊಟ ಮಾಡ್ತಾರಂತೆ ನಮ್ಮಮ್ಮ ಹೇಳಿದ್ರು. ನಾನು ನಿನ್ನೆ ನಮ್ಮ ಅಮ್ಮನ ಜೊತೆ ಕೇಳಿದ್ದೆ. ಸೊ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನಾನ್ ವೆಜ್ ಬೇಡ, ಸಿಂಪಲ್ ಆಗಿ ವೆಜ್ ಊಟ ಮಾಡೋಣ ಅಂತ. ಇವತ್ತಿನ ಡೇ ಸ್ವಲ್ಪ ಚೆನ್ನಾಗಿರಲಿ ಅಂತ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ದೀಪ ನನ್ನ ಹಸ್ಬೆಂಡ್ ಬೆಳಗ್ಗೆನೆ ಹಾಕ್ತಾರೆ ಎದ್ದು ಕೂಡಲೇ. ಆ್ಯಂಡ್ ಈಗ ಸ್ವಲ್ಪ ಫ್ಲವರ್ಸ್ ಇದೆ, ನಿನ್ನೆ ತಂದಿರೋದು. ಇವತ್ತು ಹಬ್ಬ ಅಂತ ನಿನ್ನೆ ಸ್ವಲ್ಪ ಫ್ಲವರ್ಸ್ ತಂದಿದ್ವಿ. ನೋಡಿ, ಈ ಥರ ಫ್ಲವರ್ಸು ಒಂದೊಂದು, ಇದರಲ್ಲಿ ರೋಸ್ ಇದೆ ಆ್ಯಂಡ್ ಈ ಥರ ಏನಂತ ಇದಕ್ಕೆ ಸೇವಂತಿಗೆ ಅಂತ ಹೇಳ್ತಾರಲ್ಲ ಅದಿದೆ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಇದೆ. ಸೊ ನಮಗೆ ಲಾಸ್ಟ್ ನಾವು ಹೋಗುವಾಗ ತುಂಬ ಲೇಟ್ ಆಗಿತ್ತು ಫ್ಲವರ್ ಶಾಪಿಗೆ, ಅಂದರೆ ತುಂಬ ರಶ್ ಇದ್ರು. ಕೇರಳದವರಿಗೂ ಇವತ್ತೇ ಹಬ್ಬ ಯುಗಾದಿ ಆ್ಯಂಡ್ ನಮಗೂ ಇವತ್ತೇ ಯುಗಾದಿ ಹಬ್ಬ ಬಂದಿರೋದ್ರಿಂದ ಸ್ವಲ್ಪ ಹೂವಿನ ಅಂಗಡಿ ಇರ್ಬೋದು, ಎಲ್ಲ ಅಂಗಡಿಯಲ್ಲೂ ರಶ್ ಇತ್ತು. ಹೂವೆಲ್ಲ ಖಾಲಿ ಆಗಿತ್ತು. ಲಾಸ್ಟ್ ನಮಗೆ ಈ ಥರದ್ದು ಹೂವು ಸಿಕ್ತು. ಸೊ ಇದಕ್ಕೇನು ತುಂಬ ಹೆವಿ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಬಟ್ ಇಟ್ಸ್ ಓಕೆ, ದೇವ್ರಿಗಲ್ಲ, ಯಾವಾಗನಾದ್ರೂ ಒಂದ್ಸಲ ಹಾಕೋದಲ್ವ ನಾವು. ಸೊ ಇದನ್ನೆಲ್ಲ ಚೆನ್ನಾಗಿ ಮಂಟಪದಲ್ಲಿ ಹಾಕಿ ಆಮೇಲೆ ಊಟ ಪ್ರಿಪೇರ್ ಮಾಡ್ತೀನಿ. ಇದು ತುಂಬ ಚಿಕ್ಕ ಫ್ಲವರ್ಸ್ ಆಯಿತಾ, ಇದನ್ನೆಲ್ಲ ಒಂದು ಗ್ರಿಪ್ಪಲ್ಲಿ ಅದು ಕುತ್ಕೊಳ್ಳಲ್ಲ, ಮಂಟಪದ ಮೇಲೆ ಕೆಳಗೆ ಬೀಳ್ತಾ ಇರುತ್ತೆ. ತುಂಬ ನಿಧಾನವಾಗಿ ಇಡಬೇಕು. ನನಗೆ ಇದಕ್ಕೇ ತುಂಬ ಟೈಮ್ ಆಗೋಯ್ತು. ಹೇಗೂ ಫೈನಲ್ ಆಗಿ ಫ್ಲವರ್ಸ್ ಎಲ್ಲ ಇಟ್ಟೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸಿಂಪಲ್ ಆಗಿ ಪುಟ್ಟ ದೇವ್ರ ಮನೆ ನಮ್ಮದು ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಇಷ್ಟು ಸಾಕಾಗತ್ತೆ. ನಾನು ಬೆಂಡೆಕಾಯಿ ಸುಕ್ಕ ಆ್ಯಂಡ್ ಖೀರು, ಟೊಮೆಟೊ ಸಾರು, ವೈಟ್ ರೈಸ್ ಇಷ್ಟೇ ಮಾಡ್ತೀನಿ. ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಿನ್ನೆ ನಾವು ಟೆಂಪಲ್ಗೆ ಹೋಗಿ ಬಂದು ಫುಲ್ಲು ಟಯರ್ಡ್ ಆಗಿದೆ. ಸ್ವಲ್ಪ ದೂರನೇ ಇತ್ತು. ಬೆಂಡೆಕಾಯಿ ರೆಡಿ ಇದೆ, ಇದನ್ನೀಗ ವಾಶ್ ಮಾಡ್ಕೊಳ್ಬೇಕು. ಬೆಂಡೆಕಾಯಿ ಸುಕ್ಕ ಇದೆಲ್ಲ, ಇದು ತುಂಬ ಸಿಂಪಲಾಗಿ ಮಾಡ್ಕೊಳ್ತೀನಿ. ನಿಮಗೆ ಕೂಡ ಮನೇಲಿ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಬೇಕಂದ್ರೆ ಈ ಥರ ಮಾಡ್ಕೊಳ್ಬೋದು. ಈ ಬೆಂಡೆಕಾಯಲ್ಲಿ ಕೆಲವೊಂದ್ಸಲ ಹುಳ ಎಲ್ಲ ಇರುತ್ತೆ, ಕಟ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಬೇಕು. ಬೆಂಡೆಕಾಯಿ ಸುಕ್ಕ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ಒಂದು ಕಡಾಯಲ್ಲಿ ಆಯಿಲ್ ಹಾಕೊಳ್ತಿದ್ದೀನಿ. ಒಂದು 3 ರಿಂದ 4 ಸ್ಪೂನು ಆಯಿಲ್ ಹಾಕಿದ್ರೆ ಸಾಕು. ಆ್ಯಂಡ್ ಮಧ್ಯದಲ್ಲಿ ನಾನು ನೀರು ಕುಡಿತಾನೆ ಇರ್ತೀನಿ, ಯಾಕಂದರೆ ಇವತ್ತು ಫುಲ್ಲು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ಕಿಚನಲ್ಲಿ ನಿಂತ್ಕೊಂಡು ಕುಕಿಂಗ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಇದೆ ಕುಕಿಂಗ್ ಮಾಡಲಿಕ್ಕಲ್ವ, ಸೊ ಹಾಗಾಗಿ ಮಧ್ಯದಲ್ಲಿ ನೀರು ಕುಡಿತಾ ಇರ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಆ್ಯಂಡ್ ಒಂದು 4 ರಿಂದ 5 ಬೆಳ್ಳುಳ್ಳಿ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗುವಷ್ಟರಲ್ಲಿ ನಾನು 1-2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಅದ್ರ ಜೊತೆಗೇ ಕರಿ ಲೀವ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಸ್ಮೂತ್ ಆಗಿದೆ ಅನ್ನೋಷ್ಟರಲ್ಲಿ ಒಂದು ಟೊಮ್ಯಾಟೊ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತೀನಿ. ಒಂದು ದೊಡ್ಡ ಟೊಮೆಟೊನೂ ತಗೊಂಡಿದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಆಗ ಕಟ್ ಮಾಡ್ಕೊಂಡಿರುವ ಬೆಂಡೆಕಾಯಿ ಇದೆ ಅಲ್ಲ, ಅದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಕೊಡ್ತೀನಿ. ನೆಕ್ಸ್ಟು ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಹಾಗೇನೆ ಒಂದು 1 to 2 ಮಿನಿಟ್ಸ್ ತನಕ ಫ್ರೈ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹುಳಿ ನೀರು ಹಾಕ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು. ನೆಕ್ಸ್ಟು ಇದಕ್ಕೆ ಬೆಂಡೆಕಾಯಿ ಬೇಯಲಿಕ್ಕೆ ಎಷ್ಟು ಗ್ಲಾಸ್ ನೀರು ಬೇಕು ಅಷ್ಟು ಹಾಕ್ಕೊಳ್ತೀನಿ. ನಾನು ಸ್ವಲ್ಪನೇ ಬೆಂಡೆಕಾಯಿ ತೊಗೊಂಡಿರೋದು, ಯಾಕಂದರೆ ನಾವು ಇಬ್ಬರೇ ಇರೋದಲ್ವ, ನಮಗೆ ಸಾಕಾಗುತ್ತೆ. ನೀವು ಜಾಸ್ತಿ ಬೆಂಡೆಕಾಯಿ ತೊಗೊಂಡ್ರೆ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಳಿ. ಬೆಂಡೆಕಾಯಿ ಬೆಂದ ಮೇಲೆ ಅದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನಷ್ಟು ಚಿಕನ್ ಸುಕ್ಕ ಪೌಡರ್ ಹಾಕ್ಕೊಳ್ತಿದ್ದೀನಿ. ಈ ಚಿಕನ್ ಸುಕ್ಕ ಪೌಡರ್ ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ನಾನಿಲ್ಲಿ 2 ರಿಂದ 3 ಸ್ಪೂನು ಚಿಕನ್ ಸುಕ್ಕ ಪೌಡರ್ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಖಾರವಾಗಿರಲಿ ಅಂತ. ಚಿಕನ್ ಸುಕ್ಕ ಪೌಡರ್ಗೆ ನಾವು ರೆಡ್ ಚಿಲ್ಲೀಸ್ ಹಾಕಿ ಮಾಡಿರ್ತೀವಿ, ಅದಷ್ಟು ಖಾರ ಇರಲ್ಲ. ಸೊ
ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು. ಒಂದು 1 ಮಿನಿಟ್ ಸಾಕು. ಈಗ ಬೆಂದರೆ ನಿಮ್ಮದು ಬೆಂಡೆಕಾಯಿ ಸುಕ್ಕ ರೆಡಿ ಆಗುತ್ತೆ. ಆ್ಯಂಡ್ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೇಳೋದೇ ಬೇಡ, ಅಷ್ಟು ರುಚಿಯಾಗಿರುತ್ತೆ. ಸೊ ಬೆಂಡೆಕಾಯಿ ಸುಕ್ಕ ರೆಡಿ ಆಯಿತು. ಈಗ ನೆಕ್ಸ್ಟು ಟೊಮೆಟೊ ಸಾರು ಮಾಡಬೇಕು. ಬೆಂಡೆಕಾಯಿ ಪಲ್ಯ ಆಯಿತು. ಈಗ ನಾನು ಮಾಡ್ತಿರೋದು ಟೊಮೆಟೊ ಸಾರು, ಬ್ರಾಹ್ಮಿನ್ ಸ್ಟೈಲು ಟೊಮೆಟೊ ಸಾರು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಲ್ಲ. ನೋಡಿ ನಿಮಗೇನು ಇಷ್ಟ ಆಗುತ್ತೆ, ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ಆ್ಯಂಡ್ ಈಗ ರೆಡಿ ಇದೆ. ಇದು ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತೀನಿ. ಮಧ್ಯಾಹ್ನ ನೈಟ್ಗೆ ಆಗತ್ತೆ. ಸೊ ಬನ್ನಿ ಈಗ ಫಟಾಫಟ್ ಮಾಡೋಣ. ಟೊಮೆಟೊ ಸಾರು ಮಾಡಲಿಕ್ಕೆ ಫಸ್ಟ್ ಇಲ್ಲಿ ಒಂದು ಕಡಾಯಿಗೆ ಆಯಿಲ್ ಹಾಕ್ಕೊಳ್ತೀನಿ. ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಮಾಡೋಣ ಅಂತ. ಆ್ಯಂಡ್ ಆಯಿಲ್ ಬಿಸಿ ಆಗ್ತಿದ್ದಾಗೆ ಸಾಸಿವೆ, ಸ್ವಲ್ಪ ಕರಿ ಲೀವ್ಸು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ 3 ಮೀಡಿಯಮ್ ಸೈಜು ಟೊಮೆಟೊ ಹಾಕೊಳ್ತೀನಿ. ಇದಕ್ಕೆ ಟೊಮೆಟೊ ಮಾತ್ರ ಜಾಸ್ತಿ ಬೇಕು, ಈರುಳ್ಳಿ ಹಾಕ್ಕೊಳ್ಳಲ್ಲ. ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಈ ಟೊಮೆಟೊ ಸಾರಿಗೆ ಬೆಲ್ಲ ಇಂಪಾರ್ಟೆಂಟ್. ಬೆಲ್ಲ ಹಾಕಿದ್ರೇ ಅದಕ್ಕೆ ರುಚಿ ಬರೋದು. ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಹಾಕಿ ಬೆಲ್ಲ ನೀರಾಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಉಪ್ಪು, ಅರಿಶಿನ, ಗ್ರೀನ್ ಚಿಲ್ಲೀಸ್ ಸ್ವಲ್ಪ ಹಾಕ್ಕೊಳ್ಳಿ, ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಹುಳಿ ನೀರು ಕೂಡ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸ್ಮೂತ್ ಆಗುವ ತನಕ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ತೊಗರಿಬೇಳೆ ಹಾಕ್ಕೊಳ್ತೀನಿ. ಇದು ತೊಗರಿಬೇಳೆ ನಾನು ಆಲ್ರೆಡಿ ಕುಕ್ಕರಲ್ಲಿ ವಿಸಿಲ್ ತೆಗೆದು ಬೇಯಿಸ್ಕೊಂಡು ಇಟ್ಕೊಂಡಿರೋದು. ಈ ದಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಈಗ ನೆಕ್ಸ್ಟ್ ನಾನು ಹಾಕೋದು ಇದು ರಸಮ್ ಪೌಡರ್. ಈ ರಸಮ್ ಪೌಡರ್ ನಾನು ಊರಿಂದ ಇಲ್ಲಿ ಬರುವಾಗ ಉಡುಪಿಯಲ್ಲಿ ತಂದಿರೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟು ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ. ನಾನೊಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೋಡಿ ಇಲ್ಲಿ ಟೊಮೆಟೊ ರಸಮ್ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಟೊಮೆಟೊ ಸಾರು ರೆಡಿ ಆಗುತ್ತೆ. ಇದು ಎಷ್ಟು ಟೇಸ್ಟಿ ಇತ್ತು ಅಂದರೆ ಹೇಳೋದು ಬೇಡ, ಅಷ್ಟು ಟೇಸ್ಟಿ ಆಗಿರುತ್ತೆ. ಟೊಮೆಟೊ ಸಾರು ಕೂಡ ಆಯಿತು. ಇನ್ನು ರೈಸ್ ಆ್ಯಂಡ್ ಲಾಸ್ಟಿಗೆ ಕೀರ್. ಈಗ ರೈಸ್ ಮಾಡ್ಕೊಳ್ತೀನಿ, ಆಮೇಲೆ ಲಾಸ್ಟಿಗೆ ಕೀರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಇಯರ್ ಈ ಟೈಮ್ಗೆ ಏಪ್ರಿಲ್ 14ಗೆ ನಾವು ಊರಿಗೆ ಹೋಗ್ತಿದ್ವಿ. ಊರಲ್ಲಿ ಇದ್ವಿ ಅಂದರೆ ಈವ್ನಿಂಗ್ 5 o'clockಗೆಲ್ಲ ನಾನು ಊರಲ್ಲಿ ಇದ್ವಿ. ನಾನು, ನನ್ನ ಹಸ್ಬೆಂಡು ಆ್ಯಂಡ್ ನಮ್ಮ ಗೂಚಿ ಎಲ್ಲ ನಾವು ಒಟ್ಟಿಗೆ ಊರಿಗೆ ಹೋಗಿದ್ವಿ. ಸೊ ಯುಗಾದಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಈ ಟೊಮೆಟೊ ಸಾರು ಇದೆಲ್ಲ, ಇದೇ ಟೊಮೆಟೊ ಸಾರು ಮಾಡಿದ್ರು ಆ್ಯಂಡ್ ಪಾಯಸ ಎಲ್ಲ ಮಾಡಿದ್ರು. ನನಗೆ ಈ ಟೊಮೆಟೊ ಸಾರು ತುಂಬಾ ಇಷ್ಟ. ಎಷ್ಟು ಬೇಕಾದ್ರೆ ರೈಸ್ ಊಟ ಮಾಡ್ಬೋದು, ಅಷ್ಟು ಇಷ್ಟ. ಸೊ ಬನ್ನಿ ಈಗ ರೈಸ್ ಮಾಡ್ತೀನಿ. ರೈಸ್ ಮಾಡಿ ಆದಮೇಲೆ ಲಾಸ್ಟಿಗೆ ಕೀರ್ ಮಾಡ್ತೀನಿ. ಕೀರ್ ನೋಡಿ ಫಟಾಫಟ್ ಒಂದು 2 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ತೀನಿ. ಜಸ್ಟ್ 2 ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ. 2 ಸ್ಪೂನ್ ಗೀಯಲ್ಲಿ ಖೀರ್ ಮಾಡ್ತೀನಿ ನೋಡಿ. ಆ್ಯಂಡ್ ಫಸ್ಟ್ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಕ್ಯಾಶ್ಯೂಸ್ ಆ್ಯಂಡ್ ರೆಸಿನ್ಸ್ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಶಾವಿಗೆ ಇದೆಲ್ಲ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದರ ಕಲರ್ ಇದೆಲ್ಲ ಕಂಪ್ಲೀಟ್ ಚೇಂಜ್ ಆಗಬೇಕು, ಬ್ರೌನ್ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡಬೇಕು. ಆಗಲೇ ಕೀರ್ಗೆ ರುಚಿ ಬರೋದು. ಇಲ್ಲಿ ನೋಡ್ತಿರ್ಬೋದು ಒಳ್ಳೆ ರೋಸ್ಟ್ ಆಗಿದೆ, ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಮಿಲ್ಕ್ ಹಾಕ್ಕೊಳ್ತೀನಿ. ಒಂದು 2 ಬೌಲಷ್ಟು ಮಿಲ್ಕ್ ಹಾಕ್ಕೊಳ್ತೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ. ಹಾಗಾಗಿ ಕೆಲವರು ಇದಕ್ಕೆ ನೀರು ಹಾಕ್ಕೊಂಡು ಇದು ಶಾವಿಗೆಯನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡ್ತಾರೆ, ಹಾಲು ಹಾಕ್ಕೊಳ್ತಾರೆ. ಸೊ ಯಾವ ರೀತಿಯೂ ಮಾಡ್ಕೊಳ್ಬೋದು, ಅವ್ರವ್ರ ಇಷ್ಟ. ಸೊ ನಾನು ಇದು ಕ್ವಿಕ್ಕಾಗಿ ಆಗಬೇಕು ಆ್ಯಂಡ್ ಈ ಥರನೂ ಮಾಡ್ಕೊಳ್ಬೋದು. ಹಾಲಲ್ಲೇ ಕುದಿಸ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ. ಶಾವಿಗೆ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಶುಗರ್ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು 3 to 4 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮಗೇನು ಜಾಸ್ತಿ ಸ್ವೀಟ್ ಬೇಕಾಗಲ್ಲ. ಬಟ್ ಇವತ್ತು ಯುಗಾದಿ ಅಲ್ವಾ, ಸೊ ಸ್ವೀಟ್ ತಿನ್ನೋಣ ಅಂತ ಜಾಸ್ತಿ ಚೆನ್ನಾಗಿರುತ್ತೆ.
ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಕೊಳ್ತೀನಿ. ಅದಾದಮೇಲೆ ಲಾಸ್ಟಿಗೆ ಡ್ರೈ ಫ್ರೂಟ್ಸ್ ಆಗ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಇದೆಲ್ಲ ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಅಷ್ಟೇ. ಅಷ್ಟೊತ್ತಿಗೆ ನಮ್ಮದು ಖೀರ್ ರೆಡಿ ಆಗುತ್ತೆ. ಸೂಪರಾಗಿರುತ್ತೆ. ನಿಮಗೇನು ಮಾಡಲಿಕ್ಕೆ ಬರುತ್ತೆ, ಎಲ್ಲರಿಗೂ ಮಾಡಲಿಕ್ಕೆ ಬರುತ್ತೆ. ಇದರಲ್ಲೇನು ಸ್ಪೆಷಲ್ ಇಲ್ಲ. ಸೊ ನಾನು ಜಸ್ಟ್ ತೋರಿಸಿರೋದು ಅಷ್ಟೇ. ಈ ಖೀರ್ ಇದೆ ಅಲ್ಲ, ಸ್ವಲ್ಪ ಹೊತ್ತು ಇಟ್ಟ ಮೇಲೆ ದಪ್ಪಗಾಗುತ್ತೆ. ಆ ಥರ ಆಗಬಾರ್ದಂದ್ರೆ ಫಸ್ಟಿಗೆ ನಾವು ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೇಕು. ತುಂಬಾ ಓವರ್ ಕುದಿಸ್ಕೊಳ್ಬಾರ್ದು. ಸ್ವಲ್ಪ ನೀರಿರುವಾಗಲೇ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಗ ಸರಿಯಾಗಿರುತ್ತೆ. ತುಂಬ ದಪ್ಪಗಾದರೆ ತಿನ್ಲಿಕ್ಕೂ ಚೆನ್ನಾಗಿರಲ್ಲ. ನೋಡಿ ಈ ಥರ ಇರಬೇಕು. ಸೊ ಫೈನಲಿ ಪಾಯಸ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ಎಲ್ಲನೂ ರೆಡಿ ಇದೆ. ಪಾಯಸ ಕೂಡ ಆಯಿತು. ಈಗ ನನ್ನ ಜೊತೆ ಟೈಮ್ ಇದೆ, ಸೊ ನಾನು ಕೋಸಂಬರಿ ಮಾಡ್ತೀನಿ. ನನಗೆ ಕೋಸಂಬರಿ ಅಂದರೆ ಇಷ್ಟ. ಆ್ಯಂಡ್ ನನಗೆ ವೆಜ್ ಊಟ ಅಂದರೆ ತುಂಬಾ ಇಷ್ಟ. ಅದು ಕೂಡ ಟೆಂಪಲ್ ಊಟ ಆ್ಯಂಡ್ ಮದುವೆ ಮನೆ ಊಟ ವೆಜ್ ಇರುತ್ತಲ್ವ, ಸೊ ಅದೆಲ್ಲ ನನಗೆ ತುಂಬಾ ಇಷ್ಟ. ಆ್ಯಂಡ್ ನಾನ್ ವೆಜ್ ಅಷ್ಟಕ್ಕಷ್ಟೇ ಅಷ್ಟೊಂದು ಇಷ್ಟ ಅಲ್ಲ, ಅದಕ್ಕೆ ವೆಜ್ ಊಟ ಇಷ್ಟ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಒಂದು ಒಳ್ಳೆ ಟೈಮ್. ಸೊ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಲ್ಲ, ಸೊ ಅದರಲ್ಲಿ ಕೋಸಂಬರಿ ಅದು ಇದು ಎಲ್ಲ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತಿಂದಾಗೂ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಕೋಸಂಬರಿ ಮಾಡ್ತೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಈ ಕೋಸಂಬರಿ ಇದೆ ಅಲ್ಲ, ನನಗೆ ತುಂಬಾ ಇಷ್ಟ ಆಯಿತಾ. ಇದಕ್ಕೆ ನಾನು ಮೂಂಗ್ ದಾಲ್ ತೊಗೊಂಡಿದ್ದೀನಿ, ಹೆಸರು ಬೇಳೆ. ಸೊ ಇದನ್ನು ಫಸ್ಟಿಗೆ ನಾನು ನೆನೆಸಿಟ್ಟಿದ್ದೀನಿ. ಜಸ್ಟ್ 1 hour ನೆನೆಸಿಟ್ಟಿದ್ದೀನಿ ಅಷ್ಟೇ. 1 hour ನೆನೆಸಿಟ್ಟರೆ ಸ್ವಲ್ಪ ಅದು ಸೈಜಲ್ಲಿ ದೊಡ್ಡದಾಗುತ್ತೆ ಆ್ಯಂಡ್ ಸ್ಮೂತ್ ಆಗುತ್ತೆ, ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಅದಕ್ಕೆ ಕ್ಯೂಕಂಬರ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕ್ಯಾರೆಟನ್ನು ಗ್ರೇಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು 3 ಇಂದ 4 ಸಣ್ಣದಾಗಿ ಕಟ್ ಮಾಡಿಕೊಂಡು ಗ್ರೀನ್ ಚಿಲ್ಲೀಸನ್ನು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಜ್ಯೂಸು. ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ಳೋದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಆ್ಯಂಡ್ ಲಾಸ್ಟಿಗೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಳ್ತೀನಿ ಆಯಿತಾ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ ಸೂಪರಾಗಿರುತ್ತೆ, ಖಾರವಾಗಿ ಆ್ಯಂಡ್ ಒಂಥರ ಟೇಸ್ಟಿ ಆಗಿದೆ. ನಾನು ಇಷ್ಟೆಲ್ಲ ಅಡುಗೆ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಜೊತೆ ಹೇಳಲೇ ಇಲ್ಲ. ಇಷ್ಟೆಲ್ಲ ಅಂದರೆ ತುಂಬ ಏನು ಮಾಡಿಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಶಾಕ್ ಆಯಿತು ಆ್ಯಂಡ್ ಖುಷಿನೂ ಆಯಿತು. ನಾನು ನನ್ನ ಹಸ್ಬೆಂಡ್ ಜೊತೆ ಕೇಳ್ತಾ ಇದ್ದೆ, ಒಂದೊಂದೇ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಖೀರ್ ಹೇಗಾಗಿದೆ ಆ್ಯಂಡ್ ಟೊಮೆಟೊ ಸಾರು ಹೇಗಾಗಿದೆ. ಇದು ಫಸ್ಟ್ ಟೈಮ್ ನಾನು ಮಾಡಿರೋದು ಈ ರೀತಿ ಟೊಮೆಟೊ ಸಾರು. ಸೊ ಹೇಗಾಗಿದೆ ಅಂತ ಕೇಳ್ತಾ ಇದ್ದೆ. ಎಲ್ಲನೂ ಚೆನ್ನಾಗಾಗಿದೆ ಅಂತ ಹೇಳಿದರು. ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಾಗಿತ್ತು. ಫ್ರೆಂಡ್ಸ್, ನಂದು ಊಟ ಆಯಿತು. ನಾನು ಬೇಗನೆ ಮಾಡಿದೆ ಆ್ಯಂಡ್ ಸ್ವಲ್ಪ ಮಾಡಿದೆ. ಈಗ ನನ್ನ ಹಸ್ಬೆಂಡು ಊಟ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮನೆದು ಯುಗಾದಿ ಈ ಥರ ಇತ್ತು, ಸಿಂಪಲಾಗಿ ಮಾಡಿದ್ದು. ನಾನು ಆಗಲೇ ಹೇಳಿದಾಗೆ ನಮ್ಮ ಕಡೆ ಎಲ್ಲ ನಾನ್ ವೆಜ್ ಮಾಡ್ತಾರಂತೆ, ಅಂದರೆ ಫಿಶ್ ಕರಿ ಏನಾದರೂ ಮಾಡ್ತಾರೆ. ಆ್ಯಂಡ್ ನಾನು ಪ್ಯೂರ್ ವೆಜ್ ಮಾಡಿದ್ದೀನಿ. ಸೊ ನನಗೆ ವೆಜ್ ಇಷ್ಟ. ಸೊ ಇದು ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ನಿಮ್ಮನೇಲಿ ಯುಗಾದಿ ಹಬ್ಬ ಹೇಗಿತ್ತು, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅನ್ನೋದು ಕಾಮೆಂಟಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.